ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದೆ. 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಬೆದರಿಕೆ ಮತ್ತು ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಲಾಯಿತು. 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ರಾತ್ರಿ ಜಡ್ಜ್ ಮುಂದೆ ಹಾಜರುಪಡಿಸಿದರು. ಯಲಹಂಕದ ಕೋಗಿಲು ಮುಖ್ಯ ರಸ್ತೆಯಲ್ಲಿರುವಂತಹ ಜಡ್ಜ್ ನಿವಾಸ, ಯಲಹಂಕದ ನಿವಾಸದಲ್ಲೇ ಹಾಜರುಪಡಿಸಲಾಯಿತು. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ನಿವಾಸದಲ್ಲಿ ಮುನಿರತ್ನ ಹಾಜರಾದರು. 1 ವಾರ ಕಸ್ಟಡಿಗೆ ಒಪ್ಪಿಸುವಂತೆ ಪೊಲೀಸರು ಮನವಿ ಮಾಡಿದರು. ಆದರೆ ವಿಚಾರಣೆ ಆದ ನಂತರ 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ ಜಡ್ಜ್. ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಜಡ್ಜ್ ಆದೇಶವನ್ನು ಕೊಟ್ಟರು. ನಿನ್ನೆ ಆಂಧ್ರ ಕಡೆಗೆ, ಕೋಲಾರದಿಂದ ಆಂಧ್ರ ಕಡೆಗೆ ಪ್ರಯಾಣ ಬೆಳೆಸಿದಾಗ ರಾತ್ರೋರಾತ್ರಿ ನಿನ್ನೆ ಕೋಲಾರ ಪೊಲೀಸರು ಅಲ್ಲಿ ವಶಕ್ಕೆ ಪಡಿತಾರೆ. ಅಂದರೆ ಸಂಜೆ ಹೊತ್ತಿಗೆ. ಸುಧಾದ ನಂತರ ರಾತ್ರೋರಾತ್ರಿ ಅಲ್ಲಿಂದ ಬೆಂಗಳೂರಿಗೆ ಕರೆತರಲಾಗುತ್ತೆ. ಬಿಜೆಪಿ ಶಾಸಕರನ್ನ ಪೊಲೀಸ್ ಕಸ್ಟಡಿಗೆ ಈಗ 2 ದಿನಗಳ ಕಾಲ ನೀಡಲಾಗಿದೆ. ವಿಚಾರ ಏನು ಅಂತಂದ್ರೆ ಬೆದರಿಕೆ ಮತ್ತು ಜಾತಿ ನಿಂದನೆ ಕೇಸ್ನಲ್ಲಿ, ಜೊತೆಗೆ ಪತ್ನಿ ವಿಚಾರವಾಗೂ ಕೂಡ ಅವಾಚ್ಯವಾಗಿ ಮಾತನಾಡಿದ್ದಾರೆ ಅನ್ನೋ ಆರೋಪವನ್ನ ಕಾಂಟ್ರಾಕ್ಟರ್ ಚೆಲುವರಾಜ್ ಹಾಗೇನೆ ವೇಲು ನಾಯ್ಕರು ಕೂಡ ಆರೋಪ ಮಾಡಿದ್ದಾರೆ. ಇತ್ತ ಚೆಲುವರಾಜ್ ಕೂಡ ಈ ಪರ್ಸ್ನಲಿ ನನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಜೊತೆಗೆ ನನಗೆ ಜೀವ ಬೆದರಿಕೆ ಇದೆ. ಇತ್ತೀಚೆಗೆ ರೇಣುಕಾಸ್ವಾಮಿ ಹತ್ಯೆ ಆದ ಕೇಸ್ ಆದ ನಂತರ ನನಗೂ ಕೂಡ ಯಾವಾಗ ನನ್ನ ಮೇಲೂ ಕೂಡ ಏನು ಬೇಕಾದರೂ ಆಗ್ಬೋದು, ನನ್ನ ಪ್ರಾಣ ತೆಗಿಬೋದು ಅನ್ನೋ ಭಯ ಇದೆ. ಸೊ ಆ ಕಾರಣಕ್ಕೆ ದಯವಿಟ್ಟು ನನಗೆ ರಕ್ಷಣೆ ಕೊಡಿ, ನ್ಯಾಯ ಒದಗಿಸಿ ಅಂತ ಹೇಳಿದ್ದಾರೆ. ಇನ್ನು ಪೊಲೀಸರು ಬಂಧಿಸಿದ ಬಳಿಕ ಶಾಸಕ ಮುನಿರತ್ನ ಫುಲ್ ಸೈಲೆಂಟ್. ವಿಚಾರಣೆ ವೇಳೆ ಮಾತನಾಡದೆ ಮೌನವಾಗಿದ್ದ ಮುನಿರತ್ನ ಮಧ್ಯರಾತ್ರಿ 12ರಿಂದ 1:30ರವರೆಗೆ ನಿರಂತರ ವಿಚಾರಣೆ ಆಗಿದೆ. ಖಾಕಿ ಪ್ರಶ್ನೆಗೆ ನಾನೇನು ಮಾಡಿಲ್ಲ, ಇದು ಷಡ್ಯಂತ್ರ, ಅದು ನನ್ನ ವಾಯ್ಸೇ ಅಲ್ಲ, ನಾನು ಆ ಥರ ಯಾವ ಪದಗಳನ್ನು ಕೂಡ ಬಳಸಿಲ್ಲ ಅಂತ ಹೇಳ್ತಿದ್ದಾರೆ ಮುನಿರತ್ನ. ಜೊತೆಗೆ ಜಡ್ಜ್ ಮನೆಗೆ ಕರೆದೊಯ್ಯುವಾಗಲೂ ಕೂಡ ಮಂಕಾಗಿದ್ದ ಮುನಿರತ್ನ, ಜೀಪ್ನಲ್ಲಿ ಹೋಗುವಾಗಲೂ ಕೂಡ ಬಹಳ ಸೈಲೆಂಟ್ ಆಗಿದ್ದರು ಮುನಿರತ್ನ. ಜಡ್ಜ್ ಮುಂದೆಯೂ ಕೂಡ ಸುಳ್ಳು ಆರೋಪ ಮಾಡಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನನ್ನ ವಿರುದ್ಧ ಮಾಡಿರುವಂಥ ಸುಳ್ಳು ಆರೋಪ, ರಾಜಕೀಯವಾಗಿ ನನ್ನನ್ನು ಟಾರ್ಗೆಟ್ ಮಾಡಲಾಗಿದೆ. ಜಡ್ಜ್ ಮನೆಯಿಂದ ವಾಪಸ್ ಠಾಣೆಗೆ ಬರುವಾಗಲೂ ಕೂಡ ಮುನಿರತ್ನ ಫುಲ್ ಸೈಲೆಂಟ್ ಆಗಿದ್ರು. ಸೊ ನಿದ್ರೆ ಮಾಡದೆ ಗಾಢ ಚಿಂತನೆಯಲ್ಲಿ ಮುನಿರತ್ನ ಇದ್ದಿದ್ದು. ಅವರೇ ಒಂದು ವಿಡಿಯೋದಲ್ಲಿ, ಏನು ನಿನ್ನೆ ರಿಲೀಸ್ ಮಾಡುವಂಥ ವಿಡಿಯೋದಲ್ಲಿ ಹೇಳಿದಾಗೆ, ಯಾವಾಗ ಕಳೆದ ವರ್ಷ ವಿಧಾನಸಭಾ ಚುನಾವಣೆ ಆಯಿತು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಸೋತರು, ಆಗಲೇ ನನಗೆ ಗೊತ್ತಿತ್ತು ಏನಾದರೂ ಒಂದು ಆಗುತ್ತೆ, ಸದ್ಯದಲ್ಲೇ ನನ್ನ ವಿರುದ್ಧ ಒಂದು ಪ್ಲ್ಯಾನ್ ಆಗುತ್ತೆ ಅಂತ ಮುನಿರತ್ನ ಹೇಳ್ತಿದ್ದಾರೆ. ಆದರೆ ಚೆಲುವರಾಜ್ ಅವರ ವರ್ಷನೇ ಬೇರೆ. ಅವ್ರು ಹೇಳುವಂಥ ಪ್ರಕಾರ ಇವರು ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ ರಾಜಕೀಯವನ್ನು ತರ್ತಾ ಇದ್ದಾರೆ ಅಂತ. ಇದೇ ಒಂದು ಮಾತು. ಈಗ ಏನು ಈ ಆಡಿಯೋ ಏನಿದೆ, ಇದು ಈಗ ವೈರಲ್ ಆಗಿರೋದು ಮುನಿರತ್ನ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರುವಂಥ ಆಡಿಯೋ. ಸೊ ಅದರಲ್ಲಿ ಈ ಮನೆಯವರ ಬಗ್ಗೆ ಮಾತನಾಡಲಾಗಿದೆ. ಜೊತೆಗೆ ಮನೆಯವರ ಫೋಟೋ ಕಳಿಸು, ಮನೆಯವರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪರ್ಸ್ನಲಿ ನನ್ನನ್ನು ವೈಯಕ್ತಿಕವಾಗಿ ನಿಲ್ಲಿಸಿದ್ದಾರೆ, ಜಾತಿಯನ್ನು ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಗುತ್ತಿಗೆದಾರ ಚೆಲುವರಾಜ್ ಈಗ ಗಂಭೀರ ಆರೋಪ ಮಾಡಿದ್ದಾರೆ. ಜೊತೆಗೆ ಘನತ್ಯಾಜ್ಯ ವಿಲೇವಾರಿ ಸಂಬಂಧಪಟ್ಟ ಹಾಗೆ ಕಾಂಟ್ರಾಕ್ಟ್ ಏನಿದೆ ಅದರಲ್ಲಿ 30% ಕಮಿಷನ್ ಕೂಡ ಕೇಳಿದ್ದಾರೆ ಅಂತ ಇವರು ಆರೋಪ ಮಾಡಿದ್ರು. ಇನ್ನು ವಿಚಾರಣೆಗೆ ಕರೆದಿದ್ರೆ ನಾನೇ ನೇರವಾಗಿ ಬರ್ತಾ ಇದ್ದೆ, ಆದರೆ ನನ್ನನ್ನು ಡೈರೆಕ್ಟ್ ಆಗಿ ಬಂಧಿಸಿರೋದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ದಾರೆ ಮುನಿರತ್ನ. ನ್ಯಾಯಾಧೀಶರ ಮುಂದೆ ಹೇಳಿರುವಂತ ಮಾತಿದೆ. ನಾನು ತಿರುಪತಿಗೆ ಹೋಗ್ತಾ ಇದ್ದೆ, ಆ ಸಂದರ್ಭದಲ್ಲಿ ನನ್ನನ್ನು ಅಡ್ಡ ಹಾಕಿದ್ದಾರೆ. ತಡರಾತ್ರಿ ಮುನಿರತ್ನ ಜಡ್ಜ್ ಮುಂದೆ ಹಾಜರಾದಾಗ ಎಲ್ಲಾ ವಿಚಾರವನ್ನು ಹೇಳಿದ್ರು. ನನಗೆ ಒಂದಷ್ಟು ಆರೋಗ್ಯ ಸಮಸ್ಯೆ ಕೂಡ ಇದೆ, ಹೃದಯ ಸಂಬಂಧಿ ಕಾಯಿಲೆ ಇದೆ, ಹರ್ನಿಯಾ ಸಮಸ್ಯೆ ಇದೆ. ಈ ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಮುನಿರತ್ನ ಹೇಳಿದಾಗ ಅವರಿಗೆ ಆರೋಗ್ಯದ ಬಗ್ಗೆ ಚೆಕಪ್ ಮಾಡಿ, ರೆಗ್ಯುಲರ್ ಆಗಿ ಚೆಕಪ್ ಆಗಲಿ ಅಂತ ಕೂಡ ನ್ಯಾಯಾಧೀಶರು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ತಿರುಪತಿಗೆ ಹೋಗ್ತಾ ಇದ್ದೆ, ಆದರೆ ದಾರಿ ಮಧ್ಯೆಯಲ್ಲಿ ನನ್ನನ್ನು ಅಡ್ಡ ಹಾಕಿ ನನ್ನನ್ನು ಕರ್ಕೊಂಡು ಬರಲಾಗಿದೆ ಅಂತ ನ್ಯಾಯಾಧೀಶರ ಮುಂದೆ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ಆರೋಗ್ಯ ಸಮಸ್ಯೆ, ಹಾರ್ಟ್ ಡಿಸೀಸ್ ಕೂಡ ಇದೆ, ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಹಾಗೆಯೇ ಹರ್ನಿಯಾ ಸಮಸ್ಯೆ ಇದೆ. ಇದನ್ನು ನ್ಯಾಯಾಧೀಶರ ಮುಂದೆ ಹೇಳಿದಾಗ ಪೊಲೀಸರಿಗೆ ಸೂಚನೆಯನ್ನು ಕೊಡಲಾಗಿದೆ. ನಿಮ್ಮ ಕಸ್ಟಡಿಯಲ್ಲಿ ಇರಬೇಕಾದ್ರೂ ಕೂಡ ರೆಗ್ಯುಲರ್ ಆಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸಿ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಹಾಗಿದ್ರೆ ನಿನ್ನೆ ಮುನಿರತ್ನ ಬಂಧನದಿಂದ ಹಿಡಿದು ಜಡ್ಜ್ವರೆಗೂ ಹಾಜರುಪಡಿಸೋವರೆಗೂ ಏನೆಲ್ಲ ಆಯಿತು, ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಬರೋಣ. ಮುನಿರತ್ನ ಬಂಧನ, ಮಧ್ಯರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರು. 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದ ನ್ಯಾಯಾಧೀಶರು. ಅಥವಾ ನನ್ನ ಮನೆಯವರು ಬೇರೆ ಬೇರೆಯವರು ಅಲ್ಲೋ ಬೇರೆ ಬೇರೆ ಬೀಪ್ ಬೀಪ್ ಬೀಪ್
ಬೀಪ್ ಸೌಂಡ್ ಇಲ್ಲದೆ ಈ ಆಡಿಯೋ ಕೇಳೋಕ್ಕಾಗಲ್ಲ. ಅಷ್ಟು ಕೆಟ್ಟ ಕೊಳಕು ಮಾತುಗಳು ಈ ಆಡಿಯೋದಲ್ಲಿದೆ. ಜೀವ ಬೆದರಿಕೆ, ಜಾತಿ ನಿಂದನೆ, ಮಹಿಳೆಯರ ಬಗ್ಗೆ ಅಸಭ್ಯ ಮಾತುಗಳು, ಲಂಚಕ್ಕಾಗಿ ಬೇಡಿಕೆ. ಈ ಆಡಿಯೋದಲ್ಲಿ ಏನುಂಟು ಏನಿಲ್ಲ. ಈ ಆಡಿಯೋದಲ್ಲಿ ಇಷ್ಟು ಅಸಭ್ಯ ಭಾಷೆಯನ್ನ ಬಳಸಿರೋದು RR ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರಂತೆ. ದೂರು ಕೊಟ್ಟವರು ಕೂಡ ಮುನಿರತ್ನ ಹೆಸರನ್ನೇ ಹೇಳ್ತಿದ್ದಾರೆ. ಇದೇ ಕಾರಣಕ್ಕೆ 2 FIR ದಾಖಲಿಸಿದ್ದ ವೈಯಾಲಿಕಾವಲ್ ಪೊಲೀಸರು ಮುನಿರತ್ನಗಾಗಿ ಹುಡುಕಾಟವನ್ನ ನಡೆಸಿದ್ರು. ಆಂಧ್ರ ಪ್ರದೇಶಕ್ಕೆ ಪರಾರಿಯಾಗಲು ಯತ್ನಿಸುವಾಗ ಕೋಲಾರದ ನಂಗಲಿ ಗ್ರಾಮದ ಬಳಿ ಮುನಿರತ್ನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಬಲಿಗರ ಹೈಡ್ರಾಮಾ, ಅಶೋಕನಗರ ಠಾಣೆಗೆ ಮುನಿರತ್ನ ಶಿಫ್ಟ್. 1.5 ಗಂಟೆ ಕಾಲ ಶೇಷಾದ್ರಿಪುರಂ ACPಯಿಂದ ವಿಚಾರಣೆ. ಕೋಲಾರದಲ್ಲಿ ಮುನಿರತ್ನ ಬಂಧಿಸಿದ ಪೊಲೀಸರು ನೇರವಾಗಿ ಬೆಂಗಳೂರಿಗೆ ಪೊಲೀಸ್ ವಾಹನದಲ್ಲಿ ಕರೆತಂದ್ರು. ಬೊಲೆರೋ ವಾಹನಕ್ಕೆ ಪರದೆ ಕಟ್ಟಿ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು. ಇದೇ ಹೊತ್ತಲ್ಲಿ ವೈಯಾಲಿಕಾವಲ್ ಪೊಲೀಸ್ ಠಾಣೆ ಎದುರು ಮುನಿರತ್ನ ಬೆಂಬಲಿಗರು ಜಮಾಯಿಸಿದ್ರು. ಮುನಿರತ್ನ ಪರ ಘೋಷಣೆಗಳನ್ನ ಕೂಗುತ್ತಿದ್ರು. ಹೀಗಾಗಿ ಭದ್ರತಾ ದೃಷ್ಟಿಯಿಂದ ನೇರವಾಗಿ ಅಶೋಕನಗರ ಪೊಲೀಸ್ ಠಾಣೆಗೆ ಮುನಿರತ್ನರನ್ನ ಪೊಲೀಸರು ಕರೆತಂದ್ರು. ಶೇಷಾದ್ರಿಪುರಂ ACP ಪ್ರಕಾಶ್ ರೆಡ್ಡಿ ಸುಮಾರು 1.5 ಗಂಟೆಗಳ ಕಾಲ ಮುನಿರತ್ನ ವಿಚಾರಣೆ ನಡೆಸಿದ್ರು. ಅರೆಸ್ಟ್ ಆಗ್ತಿದ್ದಂತೆ ಮೌನ, ಖಾಕಿ ಜೊತೆಗೂ ಮಾತಾಡದ ಶಾಸಕ. ಅರೆಸ್ಟ್ ಆಗ್ತಿದ್ದಂತೆ ಮುನಿರತ್ನ ಸಂಪೂರ್ಣ ಮೌನಕ್ಕೆ ಜಾರಿದ್ರು. ಮಧ್ಯರಾತ್ರಿ 1 ಗಂಟೆ ಬಳಿಕ ಪೊಲೀಸ್ ಜೀಪ್ನಲ್ಲಿ ನ್ಯಾಯಾಧೀಶರ ನಿವಾಸಕ್ಕೆ ಪೊಲೀಸರು ಕರೆದೊಯ್ದ್ರು. ದಾರಿಯುದ್ದಕ್ಕೂ ಪೊಲೀಸರ ಜೊತೆ ಏನು ಮಾತನಾಡದೆ ಮುನಿರತ್ನ ಫುಲ್ ಸೈಲೆಂಟ್ ಆಗಿದ್ರು. ಯಲಹಂಕದ ಕೋಗಿಲು ಮುಖ್ಯ ರಸ್ತೆ ಶ್ರೀನಿವಾಸಪುರದಲ್ಲಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ನಿವಾಸಕ್ಕೆ ಹಾಜರುಪಡಿಸಿದ್ರು. 1 ವಾರ ಕಸ್ಟಡಿಗೆ ಕೊಡುವಂತೆ ಪೊಲೀಸರು ಮನವಿ ಮಾಡಿದ್ರು. ಆದ್ರೆ ವಿಚಾರಣೆ ನಡೆಸಿ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶಿಸಿದ್ರು. ರಾತ್ರಿ ಇಡೀ ಮುನಿರತ್ನ ಬೆನ್ನು ಬಿಡದ ಅಭಿಮಾನಿಗಳು. ಒಂದೆಡೆ ಮುನಿರತ್ನ ಏನು ಮಾತನಾಡದೆ ಸೈಲೆಂಟ್ ಆಗಿದ್ರೆ, ಇತ್ತ ಅವರ ಅಭಿಮಾನಿಗಳನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ರು. ರಾತ್ರಿಯೆಲ್ಲ ಮುನಿರತ್ನ ಬೆನ್ನು ಬಿಡದ ಅಭಿಮಾನಿಗಳು ಮುನಿರತ್ನ ಕರೆದೊಯ್ದ ಕಡೆಯಲ್ಲೆಲ್ಲ ಹಿಂಬಾಲಿಸುತ್ತಿದ್ರು. ಸುಮಾರು 15ಕ್ಕೂ ಹೆಚ್ಚು ಬೈಕ್, ಕಾರು, ಆಟೋಗಳಲ್ಲಿ ಪೊಲೀಸ್ ವಾಹನ ಚೇಸ್ ಮಾಡ್ತಿದ್ರು. ಮೊಬೈಲ್ ಹಿಡಿದು ವಿಡಿಯೋ ಮಾಡಿಕೊಂಡು ಹಿಂಬಾಲಿಸುತ್ತಿದ್ರು. ನ್ಯಾಯಾಧೀಶರ ನಿವಾಸದ ಬಳಿಯೂ ಸುಮಾರು 50ಕ್ಕೂ ಹೆಚ್ಚು ಬೆಂಬಲಿಗರು ಜಮಾಯಿಸಿದ್ರು. ಮುನಿರತ್ನರನ್ನ ಮತ್ತೆ ಅಶೋಕನಗರ ಠಾಣೆಯತ್ತ ಪೊಲೀಸರು ಕರೆದೊಯ್ದ್ರು. ಮುನಿರತ್ನ ಬಂಧಿಸಿದ್ದೇ ರೋಚಕ, ಲೊಕೇಶನ್ ಟ್ರ್ಯಾಕ್ ಮಾಡಿ ಅರೆಸ್ಟ್. 2 FIR ದಾಖಲಾದ ದಿನದಿಂದ ಪೊಲೀಸರು ಶಾಸಕ ಮುನಿರತ್ನ ಮೇಲೆ ನಿಗಾ ಇಟ್ಟಿದ್ರು. ಫೋನ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಿದ್ರು. ಕೋಲಾರದಲ್ಲಿ ಮುನಿರತ್ನ ಲೊಕೇಶನ್ ಪತ್ತೆ ಆಗ್ತಿದ್ದಂತೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಕೋಲಾರ ಪೊಲೀಸರು ಮುನಿರತ್ನರನ್ನ ನಂಗಲಿ ಗ್ರಾಮದ ಬಳಿ ಬಂಧಿಸಿದ್ರು. ಬಳಿಕ ಬೆಂಗಳೂರಿನ ಸದಾಶಿವನಗರ ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್ ಅವರಿಗೆ ಮುನಿರತ್ನರನ್ನ ಹಸ್ತಾಂತರಿಸಿದ್ರು. ಒಕ್ಕಲಿಗರ ಸಂಘ ಗರಂ, ಮುನಿರತ್ನಗೆ ಬಿಜೆಪಿ ನೋಟಿಸ್. ಆಡಿಯೋದಲ್ಲಿ ಒಕ್ಕಲಿಗರ ಅವಹೇಳನ ಮಾಡಿರೋದ್ರಿಂದ ರಾಜ್ಯ ಒಕ್ಕಲಿಗರ ಸಂಘ ಮುನಿರತ್ನ ವಿರುದ್ಧ ಗರಂ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಲೆ ತಗ್ಗಿಸುವ ವರ್ತನೆ ಅಂತ ಕಿಡಿಕಾರಿದೆ. ಈ ಮಧ್ಯೆ ಬಿಜೆಪಿಗೆ ಕೂಡ ಆಡಿಯೋದಿಂದ ಮುಜುಗರ ಉಂಟಾಗಿದೆ. ಹೀಗಾಗಿ ಶಾಸಕ ಮುನಿರತ್ನಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. 5 ದಿನದಲ್ಲಿ ಶಿಸ್ತು ಸಮಿತಿ ಮುಂದೆ ಸ್ಪಷ್ಟೀಕರಣ ನೀಡುವಂತೆ ಸೂಚಿಸಿದೆ. ಒಟ್ನಲ್ಲಿ ಮುನಿರತ್ನರದ್ದು ಎನ್ನಲಾದ ಆಡಿಯೋ ಈಗ ಭಾರಿ ಸಂಚಲನ ಎಬ್ಬಿಸಿದ್ದು ಶಾಸಕರಿಗೆ ಸಂಕಷ್ಟ ತಂದೊಡ್ಡಿದೆ. ಜಗದೀಶ್, TV9 ಬೆಂಗಳೂರು. ಹಾಗಿದ್ರೆ ಗುತ್ತಿಗೆದಾರ ಚೆಲುವರಾಜ್ ಆರೋಪ ಏನು? ಆಡಿಯೋ ಬಾಂಬ್ನಲ್ಲಿ ಇರೋದೇನು? ತಮ್ಮ ವಿರುದ್ಧದ ಆರೋಪಕ್ಕೆ ಶಾಸಕ ಮುನಿರತ್ನ ಏನ್ ಕ್ಲಾರಿಫಿಕೇಶನ್ ಕೊಟ್ರು? ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಒಬ್ಬ ಗೌಡ ಆಗಿ ಸಾಕ್ತಿದ್ಯಾ? 5 ವರ್ಷ MLA ಕಣೋ.
ಅಲಾಂಕೋರ್ ನನ್ನ ಮಗನೇ ನೀನಲ್ಲೋ ಬಿಡ್ತೀನೇನೋ ನೀನು ಅಷ್ಟು ಸುಲಭವಾಗಿ. ಇದಲ್ಲದಿದ್ರೆ ಇಂಥದ್ದು 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣ. ಇದೇ ಆಡಿಯೋ ಇವತ್ತು ಶಾಸಕ ಮುನಿರತ್ನ ಕಂಬಿ ಎಣಿಸುವಂತೆ ಮಾಡಿದೆ. ಬಿಜೆಪಿ ಶಾಸಕ ಮುನಿರತ್ನ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ, ಅಲ್ಲದೆ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಗುತ್ತಿಗೆದಾರ ಚೆಲುವರಾಜು ದೂರು ನೀಡಿದ್ರು. ಈ ದೂರಿನ ಮೇರೆಗೆ ಸದ್ಯ ಮುನಿರತ್ನ ಲಾಕ್ ಆಗಿದ್ದಾರೆ. ನನ್ನ ಮನೆಯವ್ರು ಬೇರೆ ಬೇರೆಯವರು ಅಲ್ಲೋ ಬೇರೆ ಬೇರೆ ಹಾಗಿದ್ರೆ ಚೆಲುವರಾಜ್ ಕೊಟ್ಟ ದೂರಿನಲ್ಲಿ ಏನಿದೆ ಅದನ್ನೇ ತೋರಿಸ್ತೀವಿ ನೋಡಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಲಕ್ಷ್ಮೀದೇವಿ ನಗರ ವಾರ್ಡ್ನ ಡಿ ದೇವರಾಜು ಅರಸು ಟ್ರಕ್ ಟರ್ಮಿನಲ್ ಪ್ರದೇಶದ ಘನತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಗುತ್ತಿಗೆ ಪಡೆದು ಕೆಲಸ ಮಾಡುತ್ತಿದ್ದ ಶಾಸಕ ಮುನಿರತ್ನ 36 ಲಕ್ಷ ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟು ಕಿರುಕುಳ ನೀಡಿದ್ದಾರೆ. ಹಣ ಕೊಡಲು ನಿರಾಕರಿಸಿದ್ದಕ್ಕೆ ಬೆಂಬಲಿಗರು ಆಪ್ತ ಸಹಾಯಕನ ಮೂಲಕ ತಮ್ಮ ಕಚೇರಿಗೆ ಕರೆಸಿಕೊಂಡ ಶಾಸಕ ಮುನಿರತ್ನ ಅಸಹ್ಯ ಪದಗಳಿಂದ ನನ್ನ ಕುಟುಂಬದವರನ್ನ ನಿಂದಿಸಿದ್ದಾರೆ. ಹಲವು ಬಾರಿ ಹಲ್ಲೆ ನಡೆಸಿದ್ದಾರೆ. ಅಲ್ಲದೆ ಹಣ ಕೊಡಲು ನಿರಾಕರಿಸಿದ್ದಕ್ಕೆ ಪಾಲಿಕೆ ಮುಖ್ಯ ಆಯುಕ್ತರಿಗೆ ಪತ್ರ ಬರೆದಿದ್ದ ಮುನಿರತ್ನ ಕಸದ ಗುತ್ತಿಗೆ ಟೆಂಡರ್ ರದ್ದುಪಡಿಸಿದ್ದಾರೆ. ಹೀಗಂತ ಚೆಲುವರಾಜ್ ದೂರಿದ್ದಾರೆ. ಆದ್ರೆ ಬಂಧನಕ್ಕೂ ಮುನ್ನ TV9 ಜೊತೆ ಮಾತನಾಡಿದ ಮುನಿರತ್ನ, ಆಡಿಯೋ ನಂದಲ್ಲ, ಮೋದಿ ಅಮಿತ್ ಶಾದೇ ಆಡಿಯೋ ಮಾಡ್ತಾರೆ, ನಂದ್ ಯಾವ ಲೆಕ್ಕ ಅಂತ ಹೇಳಿದ್ದಾರೆ. ಈಗ ನನ್ನ ಬಾಯಿ ಶುದ್ಧವಾಗಿ ಅವ್ರ ಜೊತೆಲಿದ್ದವರು ಈ ಕುತಂತ್ರ ಮಾಡ್ತಾರಲ್ಲ, ಆ ಕುತಂತ್ರ ನಿಲ್ಸಿದ್ರೆ ಅವ್ರಿಗೂ ಒಳ್ಳೇದು, ನನಗೂ ಒಳ್ಳೇದು. ನನಗೆ ಸಂಬಂಧ ಇಲ್ಲ ಅಂತ 1000 ಸಾರಿ ಹೇಳ್ತಾ ಇದ್ದೀನಿ. ಇವತ್ತು ಮೋದಿ ಆಡಿಯೋನೇ ಮಾಡ್ತಾವ್ರೆ, ಅಮಿತ್ ಶಾ ಆಡಿಯೋ ಮಾಡ್ತಾರೆ, ಪ್ರಧಾನಮಂತ್ರಿ ಬಿಡಲ್ಲ ಅಂದ್ರೆ ನಾನು ಯಾವ ಲೆಕ್ಕ? ಇದಕ್ಕೆ ಪ್ರತಿಯಾಗಿ ಚೆಲುವರಾಜ್ ಸಹ TV9 ಜೊತೆ ಮಾತನಾಡಿದ್ರು. ಅಲ್ಲದೆ ನನ್ನ ಬಳಿ ದಾಖಲೆ ಇದೆ ಅಂತ ಹೇಳಿದ್ರು. ಅವ್ರು ಕೇಳ್ತಾ ಇದಾರೆ ಏನಾಯ್ತು ಅವ್ರ ಹತ್ರ, ಏನ್ ಸಾಕ್ಷಿ ಇದೆ ಅಂತ. ನನಗೆ ಕ್ಯಾನ್ಸಲ್ ಮಾಡಕ್ ಕೊಟ್ಟಿರೋಂತ ಲೆಟರ್ ಇದೆ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ. 20 ಲಕ್ಷ ತಗೊಂಡು ಲೆಟರ್ ಕೊಟ್ಟಿರೋದು ನನ್ನ ಹತ್ರ ಇದೆ. ಆಮೇಲೆ ನನ್ನ ದುಡ್ಡು ಕೇಳಿರೋಂತ ಆಡಿಯೋ ಇದೆ, ಎಷ್ಟು % ಕೊಡ್ತೆ ಅಂತ ಕೇಳಿರೋದಿದೆ. ಎಲ್ಲ ನಾನು ನಿಮ್ಮ ಹತ್ರ ಡಾಕ್ಯುಮೆಂಟ್ ನಿಮ್ಮ ಟಿವಿನಲ್ಲೇ ಪ್ರೆಸೆಂಟ್ ಮಾಡಿ ಅವ್ರನ್ನ ಕರ್ಸಿ ಸರ್, ನಾನು ಬರ್ತೀನಿ. ಇದಾದ ಬಳಿಕ ಅಂದ್ರೆ ಬಂಧನಕ್ಕೂ ಮುನ್ನ ವಿಡಿಯೋ ಹೇಳಿಕೆ ಬಿಟ್ಟಿರುವ ಮುನಿರತ್ನ ನನ್ನ ವಿರುದ್ಧ ಪಿತೂರಿ ಮತ್ತು ಸಂಚು ನಡೆದಿದೆ ಅಂತ ಆರೋಪಿಸಿದ್ರು. MLA ಎಲೆಕ್ಷನ್ ಅಲ್ಲಿ ನಾನು ಗೆದ್ದಾಗಲೇ ಗೊತ್ತಿತ್ತು. ಅದಾದ್ಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು. ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ DK ಸುರೇಶ್, ಇದು ಜಾಯಿಂಟ್ ಆಪರೇಷನ್, ಒಂದು ಸಂಚಿದು. ಇನ್ನು TV9 ಜೊತೆ ಮತ್ತೊಬ್ಬ ದೂರುದಾರ ವೇಲು ನಾಯ್ಕರ್ ಕೂಡ ಮಾತನಾಡಿ, ಮುನಿರತ್ನ ಕೆಟ್ಟ ರಾಜಕಾರಣಿ, ಆತ ಕಸ ಎತ್ತುವ ಗುತ್ತಿಗೆದಾರರ ಬಳಿ ಪ್ರತಿ ತಿಂಗಳು ಲಂಚ ಪಡಿತಾರೆ ಅಂತ ಆರೋಪ ಮಾಡಿದ್ರು. ಸೊ ಗಾರ್ಬೇಜ್ ಅವ್ರು ಏನಾದರೂ ಒಂದು ತಿಂಗಳಲ್ಲಿ ಒಂದೇ ₹1 ಶಾರ್ಟೇಜ್ ತಂದ ಅಂದರೆ ಅವನ್ನ ಸೈಡ್ ಕರ್ಕೊಂಡೋಗಿ ಮೊಬೈಲ್ ಫೋನಲ್ಲಿ ಫಸ್ಟ್ ಕಿತ್ತಿ ಸೈಡ್ಗೆ ಇಕ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಯಾಕೆ ₹1 ಕಮ್ಮಿ ಐತೆ ಅಂತ ತಲೆ ಮೇಲೆ ಎರಡು ಏಟು ಹೊಡೆದು ಅದನ್ನು ತರಿಸ್ಕೊಳೋನಂಥ ವ್ಯಕ್ತಿ ಮುನಿರತ್ನ. ಇವತ್ತು ನಿಮ್ಮ ಚಾನಲಲ್ಲಿ ಕೂತ್ಕೊಂಡು ಅಂಥದ್ದು ನನಗೆ ಗೊತ್ತೇ ಇಲ್ಲ, ಲಂಚ ಅಂದರೆ ನನಗೆ ಗೊತ್ತೇ ಇಲ್ಲ, ಅಂಥ ದುಡ್ಡು ನನಗೆ ಬೇಕಾ ಅಂತೇಳಿ ಮಾತಾಡ್ತಾ ಇದ್ದಾನಲ್ಲ, ಅದು ನಾನೇ ಒಂದು 2 ನಿಮಿಷ ಕನ್ಫ್ಯೂಸ್ ಆಗ್ಬಿಟ್ಟು ಇದು ಮುನಿರತ್ನ ಇಲ್ಲ ಬೇರೆ ಯಾರಾದ್ರೂ ಮಾತಾಡ್ತಾರ ಅಂತ. ಅಷ್ಟು ಲೊಚ್ಚ ಅಂತ ಏನಾದರೂ ಒಬ್ಬ ವ್ಯಕ್ತಿ ಏನಾದರೂ ಸಮಾಜದಲ್ಲಿದ್ದರೆ ಅದು ಮುನಿರತ್ನ ಸರ್. ಏನೇ ಹೇಳಿ, ಗುತ್ತಿಗೆದಾರನಿಂದ ಕಿಕ್ ಬ್ಯಾಕ್ ಕೇಳಿದ್ದು ಅಲ್ಲದೆ ಆಡಿದ ಕೆಟ್ಟ ಮಾತಿನಿಂದ ಸದ್ಯ ಮುನಿರತ್ನ ಜೈಲು ಪಾಲಾಗಿದ್ದಾರೆ. ಮುಂದೆ ಇದು ಇನ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್ TV9. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಾಚಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಚಪ್ಪ, ಈಗ ಮುನಿರತ್ನ ನಿನ್ನೆ ಸಂಜೆ ಅರೆಸ್ಟ್ ಆಯಿತು, ಅದಾದ ನಂತರ ರಾತ್ರಿ ಆಲ್ಮೋಸ್ಟ್ ರಾತ್ರಿನೇ ನ್ಯಾಯಾಧೀಶರ ಮುಂದೆ ಅಲ್ಲಿ ಹಾಜರುಪಡಿಸಿ ನಂತರ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಿದೆ. ಸೊ ಏನೇನಾಯಿತು, ಜೊತೆಗೆ ಇವತ್ತೇನು ನಿರೀಕ್ಷೆ ಮಾಡ್ಬೋದು, 2 ದಿನಗಳ ಪೊಲೀಸ್ ಕಸ್ಟಡಿ ನಂತರ ಏನು ಅಂತ ರಾಚಪ್ಪ? ಅವಿನಾಶ್, ಕೋಲಾರದಲ್ಲಿ ವಶ ಪಡೆದಂತಹ ಮುನಿರತ್ನರವರನ್ನ ರಾತ್ರಿ ಅಶೋಕನಗರ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದ ಬಳಿಕ ಸುಮಾರು ಬೆಳಗಿನ ಜಾವ 3 ಗಂಟೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಗಜಾನನ ಭಟ್ರವರ ಕೋಗಿಲು ಕ್ರಾಸ್ನಲ್ಲಿರುವಂಥ ನಿವಾಸಕ್ಕೆ ಮುನಿರತ್ನ ಅವರನ್ನ ಹಾಜರುಪಡಿಸಿ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿರುವಂಥದ್ದು. ಸಹಜವಾಗಿ ಅಂದರೆ ನ್ಯಾಯಾಧೀಶರು ಎಲ್ಲಿ ಅರೆಸ್ಟ್ ಮಾಡಿದ್ರು ಅನ್ನುವಂಥ ಮಾಹಿತಿನ ಕೂಡ ಕೇಳ್ತಾರೆ, ಜೊತೆಗೆ ಪೊಲೀಸರನ್ನ ತೊಂದರೆ ಕೊಟ್ಟರಂತ ಕೂಡ ಕೇಳ್ತಾರೆ. ಈ ಸಂದರ್ಭದಲ್ಲಿ ತಾನು ತಿರುಪತಿಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ನನ್ನನ್ನು ಪೊಲೀಸರು ವಶಕ್ಕೆ ಪಡೆದ್ರು. ಅದಾದ ನಂತರದಲ್ಲಿ ನೋಟಿಸ್ ಕೊಟ್ಟು ನನ್ನನ್ನು ವಿಚಾರಣೆಗೆ ಕರಿಬಹುದಿತ್ತು, ಆದರೆ ಏಕಾಏಕಿ ನನ್ನನ್ನು ಬಂಧನ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ನ್ಯಾಯಾಧೀಶರ ಮುಂದೆ ಹೇಳಿರುವಂಥದ್ದು. ಹಾಗಾಗಿ
ಅದ್ರ ಜೊತೆಗೆ ನನಗೆ ಹೃದಯ ಸಂಬಂಧಿ ಕಾಯಿಲೆ, ಅದ್ರ ಜೊತೆಗೆ ಹರ್ನಿಯ ಸಮಸ್ಯೆ ಇದೆ ಅಂತ ಕೂಡ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿರುವಂಥದ್ದು. ಹಾಗಾಗಿ ರೆಗ್ಯುಲರ್ ಆಗಿ ಪ್ರತಿದಿನ ಹೆಲ್ತ್ ಚೆಕಪ್ ಮಾಡುವಂತೆ ಕೂಡ ಪೊಲೀಸರಿಗೆ ಸೂಚನೆಯನ್ನು ಕೊಡಲಾಗಿದೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಸದ್ಯಕ್ಕೆ ಇವತ್ತು ಕೂಡ ಮುನ್ರತ್ನ ಅವರ ವಿಚಾರಣೆ ಕೂಡ ನಡೆಯುತ್ತೆ. ಜೊತೆಗೆ ಆಡಿಯೋ ಏನು ಮುನ್ರತ್ನದು ಅಂತ ಹೇಳಲಾಗ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಮುನ್ರತ್ನ ಅವರ ಒಂದು ಸ್ಯಾಂಪಲ್ ಅನ್ನ ಇವತ್ತು ಅಂದ್ರೆ ವಾಯ್ಸ್ ಸ್ಯಾಂಪಲ್ ಅನ್ನ ಪಡ್ಕೊಂಡು ಅದರ ಜೊತೆಗೆ ಆಡಿಯೋವನ್ನು ಕೂಡ FSLಗೆ ಕಳಿಸೋದಕ್ಕೆ ಪೊಲೀಸರು ಇವತ್ತು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಾಚಪ್ಪ.